ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ನಾ ಹೋಪ್ಸು ಎಲ್ಲರೂ ಆರಾಮದಿರಿ ಅನ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಸುಮಾರು 4 ಗಂಟೆಗೆ 5 ನಿಮಿಷ ಕಮ್ಮಿ ಐತಿ. ಈಗ ವ್ಲಾಗ್ ಶುರು ಮಾಡ್ಕೊಂಡಿನಿ. ನೋಡೋಣಂತ ಈವ್ನಿಂಗಿಂದ ನನ್ನ ರುಟೀನ್ ಹೆಂಗೆಲ್ಲ ಇರ್ತೈತಿ, ಏನು ಎಂತ ಅಂತ ಸಿಂಪಲ್ಲಾಗಿ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡ್ತಾ ಹೋಗ್ತೀನಿ. ಬರ್ರಿ, ಲೇಟ್ ಮಾಡಬೇಡ, ವ್ಲಾಗ್ ಶುರು ಮಾಡೋಣಂತ. ಏನು ಹೇಳಕೊಂಡೆ, ಸಾರಿ, ಏನೋ ಹೇಳ್ಬೇಕು ಅಂದ್ಕೊಂಡಿರ್ತೀನಿ, ಮರೆತು ಬಿಡ್ತೀನಿ. ಸೊ ಇದು ಡ್ರೈ ಫ್ರೂಟ್ ನಾನು ತೊಗೊಂಡು ಸುಮಾರು 3.5 ವರ್ಷ ಆಯಿತು. ಸೊ ನಿಮ್ಗೆ ಯಾರಿಗೇನೋ ಬೇಕು ಅಂದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ, ಲಿಂಕು ಟ್ಯಾಗ್ ಮಾಡಿರ್ತೀನಿ, ಆರಾಮಾಗಿ ಬೈ ಮಾಡ್ಬೋದು ಈಸಿಯಾಗಿ. ಸೊ ಯಾರಿಗೆಲ್ಲ ಅವಶ್ಯಕತೆ ಐತೆ ಅನ್ನೋರು ತೊಗೊಳ್ರಿ, ಸುಮ್ಮನೆ ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಯೂಟ್ಯೂಬ್ನೊಳಗೆ. ಸೊ ನಾನು 1 ವರ್ಷ ತನಕ ಯಾವುದೇ ರೀತಿ ಡ್ರೈ ಫ್ರೂಟ್ ಅಂದ್ರೆ 1 ವರ್ಷದ ನಂತರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ವರ್ಷದ ನಂತರ ನಾನು ಈ ಡ್ರೈ ಫ್ರೂಟ್ ತೊಗೊಂಡಿದ್ದು. 500 ಸಬ್ಸ್ಕ್ರೈಬರ್ ಆದಮೇಲೆ ನನ್ನ ಹತ್ರ ಒಂದು ಪುಟ್ಟ ಡ್ರೈ ಫ್ರೂಟ್ ಅಂತ ಬಂದಿದ್ದು, ಹಸ್ಬೆಂಡ್ ತೊಗೊಂಡು ಬಂದು ಕೊಟ್ರು. ಇನ್ನೊಂದು ಡ್ರೈ ಫ್ರೂಟ್ ಅಂದ್ರೆ ಗಾಯೂಸ್ ಗ್ಲಿಟ್ಸ್, ನಮ್ಮ ಗಾಯೋಕರ್ ಚಾನಲ್ ಇದೆ ಅಲ್ಲ, ಸೊ ಅವರು ಅಮ್ಮ ಕೊಟ್ಟಿದ್ದು. ಅದನ್ನು ಎಷ್ಟು ಕಾಪಾಡ್ಕೊಂಬಂದಿನಿ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿಟ್ಟು, ಸೊ ಇಲ್ಲಿಟ್ಟಿನಿ. ಸೊ ಭಾಳ ಅಂದ್ರೆ ಭಾಳ ಲೈಫ್ ಟೈಮ್ ಮೆಮೊರಿ ನನಗದ. ಯಾಕಂದ್ರೆ ಒಬ್ಬರು ನಮಗೆ ಪ್ರೀತಿಯಿಂದ ಗಿಫ್ಟ್ ಕೊಟ್ಟಾರ ಅಂದ್ರೆ ಅದನ್ನು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತಲೇ ಹೇಳ್ಬೋದು. ಸೊ ಆ ಟ್ರೈ ಫ್ರೂಟು. ಆಮೇಲೆ 2 ಸೆಲ್ಫಿ ಸ್ಟಿಕ್ ತೊಗೊಂಡೆ ನಾನು ಸ್ಯಾಲ್ರಿ ಬಂದಮೇಲೆ. ಸೊ ಮತ್ತು ಯಾವುದೂ ತೊಗೊಂಡಿಲ್ಲ. ಮೈಕ್ ಐತಿ, ಮೈಕ್ ಬಗ್ಗೆನೂ ನಿಮಗೆ ಇನ್ಫಾರ್ಮೇಷನ್ ನೆಕ್ಸ್ಟ್ ವಿಡಿಯೋದಾಗ ಕೊಡ್ತೀನಿ ಅಂತ. ಇಲ್ಲಿ ಬೆಲ್ಲದ ಸಿರಪ್ ಮಾಡಬೇಕಂತ ಕುದಿಸಾಕತ್ತೀನಿ. ಎಮರ್ಜೆನ್ಸಿಗೆ ಬೇಕಾದಾಗ ಚಪಾತಿ ಜೊತೆಗೆ ಕಾಫಿ, ಟೀ ಅಥವಾ ಜೇನುತುಪ್ಪ ಥರ ನಾವು ಯೂಸ್ ಮಾಡ್ಕೋಬೋದು. ಹಾಗಾಗಿ ಇಲ್ಲಿ ಇದು ಮಾಡತ್ತೀನಿ. ಈ ಕಡೆ ಬಂದ್ರೆ ನಾನು ಡಯಟ್ ಲಡ್ಡು ಮಾಡತ್ತೀನಿ, ಸ್ವಲ್ಪ ಮಾಡಾಕತ್ತೀನಿ. ಒಂದು ವಾರಕ್ಕಾಗಷ್ಟು ಮಾಡಿರ್ತೀನಿ, ಭಾಳ ಮಾಡಿರಲ್ಲ. ನೋಡ್ರಿ ಇಲ್ಲಿ ಏನೇನು ಹುರಿದಿಟ್ಟಿನಿ ಅಂತ. ಇದು ಪಂಪ್ಕಿನ್ ಸೀಡ್ಸು ಮತ್ತು ಎಳ್ಳು, ಆಮೇಲೆ ಅಗಸೆ ಬೀಜ, ಶೇಂಗಾ, ಇನ್ನೊಂದೆರಡು ಐಟಮ್ ಅದಾವೆ. ಇಲ್ಲಿ ಬಾದಾಮಿ, ಗೋಡಂಬಿ ಮತ್ತು ಕಪ್ಪು ಒಣ ದ್ರಾಕ್ಷಿ. ಸೊ ಇಷ್ಟು ಇಲ್ಲಿ ತುಪ್ಪದಾಗ ಫ್ರೈ ಮಾಡತ್ತೀನಿ. ಇದ್ರ ಜೊತೆಗೆ ಡೇಟ್ಸ್ ಹಾಕೋಕತ್ತೀನಿ. ಇದು ಖರ್ಜೂರ. ಸೊ ಇದನ್ನು ಎಣ್ಣೆ ಒಳಗೆ, ತುಪ್ಪದೊಳಗೆ ಫ್ರೈ ಮಾಡತ್ತೀನಿ. ಇದು ಬರೀ ಡಯಟ್ ಮಾಡೋರಿಗೆ ಅಂತ ಅಲ್ಲ, ಪ್ರತಿಯೊಬ್ಬರು ಇದನ್ನು ನಾವು ತಿನ್ಬೋದು, ಮಕ್ಳಿಗೂ ಕೊಡ್ಬೋದು. ಬೋನ್ ಎಲ್ಲ ಸ್ಟ್ರಾಂಗ್ ಆಗ್ತಾವೆ. ಸೊ ನಾನು ಇದು ಹಸ್ಬೆಂಡಿಗೆ ಮಾಡಿ ಕೊಡ್ತೀನಿ. ಯಾಕಂದ್ರೆ ಇದನ್ನು ನಾನು ಹಸ್ಬೆಂಡಿಗೆ ಮಾಡಿ ಕೊಡ್ತಿರ್ತೀನಿ. ಯಾಕಂದ್ರೆ ಹೊರಗಡೆ ಯಾವಾಗ್ಲೂ ಆಲ್ಮೋಸ್ಟ್ ಬೈಕ್ ಮೇಲೆ ಇರ್ತಾರಲ್ಲ, ಅವ್ರಿಗೆ ಬ್ಯಾಕ್ ಪೇನ್ ಎಲ್ಲ ಬರಬಾರ್ದು ಅಂತೇಳಿ ಈ ರೀತಿ ಮಾಡಿ ಕೊಟ್ಟಿರ್ತೀನಿ. ಸೊ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಉಂಡೆ ಕಟ್ತೀನಿ ಅಷ್ಟೇ. ಬೆಲ್ಲ ಏನು ಯೂಸ್ ಮಾಡಲ್ಲ ಇದಕ್ಕೆ, ಯಾಕಂದ್ರೆ ಡೇಟ್ಸ್ ಎಲ್ಲ ಹಾಕಿನಲ್ಲ. ಸೊ ಇದಿಷ್ಟು ಸೂಪರ್ ಆಗ್ತೈತಿ ನಿಜವಾಗ್ಲೂ, ಒಮ್ಮೆ ಟ್ರೈ ಮಾಡಿರಿ ಫ್ರೆಂಡ್ಸ್. ಈ ಉಂಡೆಗೆ ನಾನು ಬೆಲ್ಲ ಹಾಕಿಲ್ಲ, ಸಕ್ಕರೆನೂ ಹಾಕಿಲ್ಲ, ಬರೀ ಖರ್ಜೂರ ಹಾಕಿದ್ದಷ್ಟೇ. ನೋಡಿರಿ ಎಷ್ಟು ಎಣ್ಣೆ ಬಿಡ್ತೈತೆ ಅಂಥೇಳಿ. ಸೊ ಇದ್ರಾಗ ಎಷ್ಟು ಐಟಮ್ಸ್ ಹಾಕಿನಿ ಅಂತೇಳಿ ನಿಮ್ಗೆ ತೋರಿಸ್ದೆ ಆಗಲೇ ನಾನು. ಅಗಸೆ ಬೀಜ ಮತ್ತು ಪಂಪ್ಕಿನ್ ಸೀಡ್ಸ್, ಆಮೇಲೆ ಗೋಡಂಬಿ, ಕಪ್ಪು ಒಣ ದ್ರಾಕ್ಷಿ, ಬಾದಾಮಿ, ಆಮೇಲೆ ಅಗಸೆ ಬೀಜ ಅಂತ ಹೇಳಿದೆ. ಸೊ ಅದಾದಮೇಲೆ ಎಳ್ಳು, ಶೇಂಗಾ, ಆಮೇಲೆ ವಾಲ್ನಟ್ ಒಂದು ಹಾಕೋದಿತ್ತು, ಅದೊಂದು ಖಾಲಿ ಆಗಿತ್ತು, ಹಂಗಾಗಿ ಹಾಕಲಿಲ್ಲ. ಸೊ ಇಷ್ಟು ಹಾಕೀನಿ. ತುಪ್ಪ ಸ್ವಲ್ಪ ಹಾಕೀನಿ, ಬಿಟ್ಟರೆ ಮತ್ತೇನೂ ಇಲ್ಲ. ನಿಮ್ಗೆ ಬೇಕು ಎಕ್ಸ್ಟ್ರಾ ಅಂತಂದ್ರೆ ಚಿಯಾ ಸೀಡ್ಸ್ ಅದು ಹಾಕೋಬೋದು. ಬಟ್ ನಾನು ಚಿಯಾ ಸೀಡ್ಸ್ ಹಾಕ್ಕೊಳ್ಳಿಲ್ಲ. ನಾನು ಈ ಥರ ಡ್ರೈನಲ್ಲಿ ಅದು ತಿನ್ನೋಕೆ ಇಷ್ಟ ಆಗಲ್ಲ. ಮಜ್ಜಿಗೆ ಅಥವಾ ಮಾಲ್ಟ್ ಜೊತೆಗೆ ಹಾಕ್ಕೊಂಡು ಕುಡಿಯೋಕೆ ಇಷ್ಟ ಆಗ್ತೈತಿ. ಇದ್ರ ಜೊತೆಗೆ ನನಗೆ ಚಿಯಾ ಸೀಡ್ಸ್ ಅಷ್ಟು ಇಷ್ಟ ಆಗಲ್ಲ ಅಂತ ಹಾಕಿಲ್ಲ. ಸೊ ನಿಮ್ಗೆ ಬೇಕಿದ್ರೆ ನೀವು ಎಡಿಷ್ನಲ್ ಬೇರೆ ಸೂರ್ಯಕಾಂತಿ ಬೀಜ ಆಗಿರ್ಬೋದು, ಯಾವೆಲ್ಲ ನಿಮ್ಗೆ ಸೀಡ್ಸ್ ಇಷ್ಟ ಆಗ್ತಾವೋ ಅವೆಲ್ಲ ಹಾಕೋಬೋದು. ಸೊ ಭಾರಿ ಅಂದ್ರೆ ಭಾರಿ ರುಚಿನೂ ಹಂಗೆ ಇರ್ತೈತಿ. ನಾನು ಫಸ್ಟ್ ಟೈಮ್ ಆವಾಗ ಮಾಡಬೇಕಾದ್ರೆ ಇದು ಅಗಸೆ ಚಟ್ನಿ ಉಂಡಿವಿ ನಾವು. ಉತ್ತರ ಕರ್ನಾಟಕದವ್ರಿಗೆ ಅಗಸೆ ಚಟ್ನಿ ಇಲ್ಲ ಅಂದ್ರೆ ನಡೀದಿಲ್ಲ.
ಸೊ ನಾವು ಅದು ಊಟ ಮಾಡಿ ರೂಢಿ ಐತಿ. ಬಟ್ ಇದು ಈ ಥರ ಉಂಡೆ ಮಾಡಿ ತಿಂದಿರಲಿಲ್ಲ. ನಾನು ಒಂದು ಸಲ ಸ್ಟಾರ್ಟಿಂಗ್ ಮಾಡಿದಾಗ ಹೆಂಗೆ ತಿನ್ನೋದಪ್ಪ ಅಂದ್ಕೊಂಡಿದ್ದೆ. ಬಟ್ ರಿಯಲಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಇದೇ ರೀತಿ ನಾವು ಮಕ್ಕಳಿಗೆ ಕೊಡ್ಬೇಕಂದ್ರೆ ರಾಗಿ ಹಿಟ್ಟು ಅಥವಾ ರಾಗಿ ಮಾಲ್ಟು, ಹುರುಳಿಕಾಳಿನ ಹಿಟ್ಟು ಅದರಲ್ಲೇ ನಾವು ತುಪ್ಪದಲ್ಲಿ ಹುರಿದು ಬೆಲ್ಲ ಅದು ಪಾಕ ಮಾಡಿ ಅದು ಉಂಡೆ ಮಾಡಿ ಮಕ್ಳಿಗೂ ಕೊಡ್ಬೋದು, ದೊಡ್ಡವರು ಕೂಡ ತೊಗೋಬೋದು. ಸೊ ನೀವು ಖಂಡಿತ ಟ್ರೈ ಮಾಡಿರಿ. ಈಗಂತೂ ಯೂಟ್ಯೂಬ್ನಲ್ಲಿ ಒಂದು ಸರ್ಚ್ ಮಾಡಿಬಿಟ್ರೆ ಸಾಕು, ಅದರ ರಿಲೇಟೆಡ್ ನಿಮ್ಗೆ ನೂರಾರು ವಿಡಿಯೋಸ್ ಸಿಗ್ತಾವೆ. ಕಷ್ಟ ಅಂತ ಅನಿಸೋದೇ ಇಲ್ಲ. ಒಂದು ಸಲ ನೋಡೋದು ಬದಲು 2 ಸಲ ನೋಡಿ ಮಾಡ್ಬೋದು ನೀವು ಆರಾಮಾಗಿ. ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬೇಕು. ಗೊತ್ತಿಲ್ಲ ಹೆಂಗೆ ಏನು ಅಂತ ಯಾರ ಕೈಯಲ್ಲೂ ಇಲ್ಲ. ಬಟ್ ಒಂದು ನಂಬಿಕೆ, ನಾನು ಚೆನ್ನಾಗಿ ನನ್ನ ದೇಹನ ನೋಡ್ಕೊಳತ್ತೀನಲ್ಲಪ್ಪ ಅನ್ನೋದು ಒಂದು ಇದು ಇರಬೇಕು, ನಮಗೆ ಖುಷಿ ಅಷ್ಟೇ, ಮತ್ತೇನೂ ಇಲ್ಲ. ಸೊ ಬಾಕಿ ಎಲ್ಲ ದೇವ್ರಿಗೆ ಬಿಟ್ಟಿದ್ದು, ಅದು ನಮ್ಮ ಕೈಯಲ್ಲಿ ಏನೂ ಇಲ್ಲ. ಸೊ ಮಾತು ಜಾಸ್ತಿ ಅದು ಅಂದ್ಕೊತೀನಿ. ಆಮೇಲೆ ಸಿಗ್ತೀನಿ ಅಂತ ಇಲ್ಲಿ ನಾನು ಬೆಲ್ಲದ ಸಿರಪ್ ಮಾಡಿದ್ನಲ್ಲ, ಇಲ್ಲಿ ಸೋಸಾಕಿಟ್ಟೀನಿ, ನೋಡ್ಬೋದು. ಸೋಸಾಕಿಟ್ಟೀನಿ, ಅದು ಫ್ರಿಜ್ನೊಳಗೆ ಇಟ್ಬಿಡ್ತೀನಿ. ನೋಡಿರಿ, ಅರ್ಧ kg ಬೆಲ್ಲದ, ಈಗ ಜೋನಿ ಬೆಲ್ಲ ಏನಂತಾರಲ್ಲ ಸೇಮ್ ಹಂಗೆ ನೋಡಿದ ಮಾಡೋದು. ಅರ್ಧ kg ಇಷ್ಟ ಆಗೈತಿ. ಯಾಕಂದ್ರೆ ಯಾವಾಗಲಾದ್ರೂ ಹಾಲೊಳಗೆ ಅದು ಸಕ್ಕರೆ ಅಂತೂ ಒಳ್ಳೇದಲ್ವೇ ಅಲ್ಲ. ಸೊ ಮಿಲ್ಕ್ ಜೊತೆಗೆ ಅಥವಾ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಅವಾಗವಾಗ ಚಪಾತಿ ಬೆಲ್ಲ ತಿನ್ನೋದು ರೂಢಿ ಅವ್ರಿಗೆ. ಸೊ ಅವಾಗ ತುಪ್ಪ ಇದು ಹಚ್ಕೊಡ್ಬೇಕು ಅಂತೇಳಿ ಅಷ್ಟೆ, ಮತ್ತೇನೂ ಇಲ್ಲ. ಪುಡಿ ಬೆಲ್ಲನೂ ಯೂಸ್ ಮಾಡ್ಬೋದು. ಬಟ್ ನಾವು ಎಷ್ಟೇ ಆರ್ಗ್ಯಾನಿಕ್ ಅಂತ ಹೇಳಿದ್ರು ಸ್ವಲ್ಪ ಅದ್ರೊಳಗೆ ಕಲುಷಿತ ಇದ್ದೇ ಇರ್ತೈತಿ. ಈಗಿಂದ ಇದ್ರೊಳಗಂತೂ ನಮಗೆ ಪ್ಯೂರ್ ಆರ್ಗ್ಯಾನಿಕ್ ಸಿಗೋದು ಭಾಳ ರೇರ್ ಅಂತಲೇ ಹೇಳ್ಬೋದು. ನಿಮಗೆ ಮತ್ತು ಆಮೇಲೆ ನಾನು ಸಿಗ್ತೀನಂತ. ಇನ್ನು ನೋಡಿರಿ, ಪಾತ್ರೆ ಎಲ್ಲ ಅದಾವೆ, ಪಾತ್ರೆ ತೊಳಿಬೇಕು, ಗ್ಯಾಸ್ ಕಟ್ಟಿ ಒರೆಸ್ಬೇಕು. ಸ್ವಲ್ಪ ಲೇಜಿ ಡೇ ಆಗೈತಿ ಇವತ್ತು ನಂದು. ಆಮೇಲೆ ಇಲ್ಲಿ ಬೀಟ್ರೂಟ್ ಕ್ಯೂಬ್ಸ್ ಮಾಡ್ಬೇಕಂತೇಳಿ ಮಿಕ್ಸಿಗೆ ಹಾಕಿ ಅದನ್ನು ಕ್ಯೂಬ್ಸ್, ಇದು ಐಸ್ ಕ್ಯೂಬ್ಸ್ ಬಾಕ್ಸ್ಗೆ ಹಾಕಿ ಇಟ್ಟೀನಿ. ಸೊ ತೋರಿಸ್ತೀನಿ ಅಂತ ನಾನು. ಅದಾದಮೇಲೆ ಬೀಟ್ರೂಟ್ ಜ್ಯೂಸ್ ಕುಡಿಬೇಕಂತೇಳಿ ಸ್ವಲ್ಪ ಜಾಸ್ತಿನೇ ಇದ್ವಲ್ಲ, ಹಂಗಾಗಿ ಇದು ಬಿಸಿಲಿಗೆ ಒಣಗಿಸಿ ಇದರಿಂದ ಒಂದು ರೆಮಿಡಿ ಮಾಡೋಕ್ಕಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಇಟ್ಟೀನಿ, ಇನ್ನು ಬಿಸಿಲಿಗೆ ಇಡಬೇಕದ. ಅಂದರೆ ನಾನು ಸೋಸಿದ್ನಲ್ಲ ಬೀಟ್ರೂಟ್, ಸೊ ಸೋಸಿಂದು ಇಷ್ಟು ಉಳಿದಿತ್ತು, ಬಿಸಾಕೋದು ಬೇಡ ಅಂತೇಳಿ ಇದ್ರದ್ದೊಂದು ರೆಮಿಡಿ ಮಾಡಿ ತೋರ್ಸೋಕ್ಕಿದ್ದೀನಿ. ನಿಮ್ಗೆ ನೆಕ್ಸ್ಟ್ ಬರ್ತಾವೆ ಅಪ್ಕಮಿಂಗ್ ವ್ಲಾಗ್ಸ್ನೊಳಗೆ ಶೇರ್ ಮಾಡ್ತೀನಿ. ನನಗೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಮೊನ್ನೆ, ಮೇಡಮ್ ನೀವು ಅಶ್ವಿನಿ ಮಾಲ್ಟ್ ಅಂದರೆ ರಾಗಿ ಮಾಲ್ಟ್ ಕುಡಿದು ಬಿಟ್ಟಿರೇನೋ ಅಂತ. ನಿಮ್ಮ ಅಶ್ವಿನಿ ಮಾಲ್ಟ್, ಸೊ ನೋಡಿರಿ ಬಿಟ್ಟಿಲ್ಲ, ಕುಡಿತೀನಿ. ಸೊ ನೋಡ್ಬೋದು, ಬಿಟ್ಟಿಲ್ಲ ಕುಡಿಯತ್ತೀನಿ. ಯಾಕಂದ್ರೆ ಬರೀ ವಿಡಿಯೋದಾಗ ತೋರಿಸ್ತಾರೆ ಅನ್ನೋದು ಅಷ್ಟೇ ಅಲ್ಲ, ನಾನು ಅದನ್ನು ಫಾಲೋ ಮಾಡಿದ್ರೆ ಮಾತ್ರ ಶೇರ್ ಮಾಡಿರ್ತೀನಿ, ಇಲ್ಲಾಂದ್ರೆ ಶೇರ್ ಮಾಡಿರಲ್ಲ. ಅಮ್ಮನಿಗೂ ಇದು ತರಿಸ್ಕೊಳಕತ್ತಾರ ಅವರು. ಸುಮಾರು ಒಂದು 6 ತಿಂಗಳಾಯ್ತು ಅಮ್ಮ ತರಿಸ್ಕೊಳಕತ್ತಾರ. ಅವ್ರಿಗೂ ಭಾಳ ಚೇಂಜಸ್ ಅಂತ ಅನಿಸೈತೆ. ಅದರಿಂದ ನಿಜವಾಗ್ಲೂ ಸ್ಟಾರ್ಟಿಂಗ್ ನಾನು ತರಿಸಿದ್ನಲ್ಲ ಆವಾಗೂ ಅಷ್ಟೇ. ಆಮೇಲೆ ಅವರು ರಿವ್ಯೂ ಎಲ್ಲ ಹಾಕ್ತಿರ್ತಾರಲ್ಲ, ಅದನ್ನು ಒಂದು ಸಲ ನೋಡಿಬಿಟ್ರೆ ಸಾಕು, ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗ್ತೈತಿ. ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರದ್ದು ಭಾಳ ಅಂದ್ರೆ ಭಾಳ ಪಾಸಿಟಿವಿಟಿ ಅದಾರ ಅವರು, ಅಶ್ವಿನಿ ಮೇಡಮು. ಅವ್ರ ಹಸ್ಬೆಂಡು ಅಷ್ಟೇ, ಅವರಾಗೆ ಖುದ್ದಾಗಿ ಕಾಲ್ ಮಾಡ್ತಾರೆ ನಮಗೆ. ಕೆಲವೊಂದು ಸಲ ನಮ್ಮ ಆರ್ಡರ್ ಪ್ಲೇಸ್ಮೆಂಟ್ ಆಗೈತೆ ಅಂತ ಹೇಳೋಕ್ಕಾಗಿರ್ಬೋದು, ಅಥವಾ ಪ್ರತಿಯೊಂದಕ್ಕೂ ಇಮ್ಮಿಡಿಯೇಟ್ಲಿ ರಿಪ್ಲೈ ಮಾಡ್ತಾರೆ ಸರ್. ನಿಜವಾಗ್ಲೂ ಖುಷಿ ಅನಿಸುತ್ತೆ. ಆ್ಯಟಿಟ್ಯೂಡ್, ಜೀರೋ ಆ್ಯಟಿಟ್ಯೂಡ್ ಅಂತಲೇ ಹೇಳ್ಬೋದು. ಅದಕ್ಕೆ ಅವರು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ಯಾರ ಈಗ ಅಂದ್ರೆ ಹೇಳೋಕ್ಕೂ ಸಾಧ್ಯ ಇಲ್ಲ. ನೋಡ್ರಿ ಇಲ್ಲಿ ಏನು ನಡೆದೈತೆ ನನ್ನ ಕೆಲಸ ಅಂತೇಳಿ. ಹಸ್ಬೆಂಡ್ಗೆ ವರ್ಕೌಟ್ ಮಾಡುವೆಲ್ಲ ತೆಗೆದಿಡ್ಬೇಕಂತ, ಸೊ ತೆಗೆದಿಡಾಕತ್ತಿದ್ದೆ. ಯೂಸ್ ಆಗಲ್ಲ ಅಂತ ಈ ಕಡೆ ಸೈಡ್ ಇಟ್ಬಿಟ್ಟಿದ್ದೆ ನಾನು. ಬಟ್ ಈಗ ಬೇಕು ಅಂತ ಹೇಳಕತ್ತಾರ, ಹೀಗೆಲ್ಲ ತೆಗೆದಿಡಬೇಕು. ಇನ್ನೊಂದು ಪ್ರಾಡಕ್ಟ್ ಐತೆ, ತೋರಿಸ್ತೀನಿ ನಿಮಗೆ, ಟಮ್ಮಿ ಟ್ವಿಸ್ಟರ್ ಅಂತೇಳಿ. ಸೊ ಅದು ಭಾಳ ಯೂಸ್ಫುಲ್ ಆಗ್ತೈತಿ ವೆಯ್ಟ್ ಲಾಸ್ ಮಾಡೋರಿಗೆ.
ನೋಡಿರಿ ಡಂಬಲ್ಸ್ ಏನು ಬೇಡ, ಇದು ಒಂದೇ ಸಾಕಂತ ಹೇಳಿದರು. ಸೊ ಹಂಗಾಗಿ ಇದು ತೆಗ್ದೀನಿ. ಇದು ತೊಳಿಬೇಕು, ತೊಳೆದು ಇಡಬೇಕು. ಆಮೇಲೆ ಇಲ್ಲೊಂದು ಐತಿ, ಇದು ನಾನು ತರಿಸಿ ಸುಮಾರು 1 ವರ್ಷ ಆಗಕ್ಕೆ ಬಂತಿತ್ತು ತರಿಸಿ. ನಾನೇ ಜಾಸ್ತಿ ಯೂಸ್ ಮಾಡೀನಿ. ಸೊ ಈಗ ತೆಗೆದಿಡ್ಬೇಕು. ನೋಡ್ಬೇಕಿದೆ ನಾವು ಮನೆ ಮಸ್ತ್ ಪ್ಯಾಕ್ ಮಾಡ್ಯಾರ ಅಂತ ನೋಡ್ಬೋದು. ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಕೇಳಿದ್ವಲ್ಲ, ಅವರು ಬಂದಮೇಲೆ ನಾನು ತೆಗೆದು ನೋಡಿಲ್ಲ. ನೋಡ್ರಿ, ಫ್ರೆಂಡ್ಸ್ ನೋಡ್ಬೋದು 1 ವರ್ಷ ಆಯಿತು ತರಿಸಿ. ನಾನೇ ಜಾಸ್ತಿ ಯೂಸ್ ಮಾಡೀನಿ. ಸೊ ಈಗ ಹಸ್ಬೆಂಡ್ ತೆಗೆದಿಡು, ನಾನು ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ ಅಂತ ಹೇಳಿದರು. ಹಂಗಾಗಿ ಸೊ ಈ ಟಮ್ಮಿ ಟ್ವಿಸ್ಟರ್ದು ನಾನು ಲಿಂಕ್ ಇದನ್ನು ಕೊಟ್ಟಿರ್ತೀನಿ. ಏನಪ್ಪ ಇವರು ವ್ಲಾಗ್ನೇ ಬರೀ ಪ್ರಾಡಕ್ಟ್ ಲಿಂಕು ಅದು ಇದು ಅಂತಾರೆ ಅನ್ಕೋಬೇಡ್ರಿ, ಯಾಕಂದ್ರೆ ಯೂಸ್ಫುಲ್ ಆಗ್ತೈತಿ ನಿಜವಾಗ್ಲೂ. ಬೆಳ್ಳಿ ಫ್ಯಾಟ್ ಕರಗ್ಲಿಕ್ಕೆ ಭಾಳ ಹೆಲ್ಪ್ ಆಗ್ತೈತಿ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಮಸ್ತ್ ಆಗ್ತೈತಿ. ಸೊ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು ನೋಡ್ರಿ. ನಾನು ಯೂಸ್ ಮಾಡೀನಿ. ಫ್ರೆಂಡ್ಸ್ ಏನೋ ಮೆಸೇಜ್ ಬಂತು ನೋಡಿದೆ. ಒಂದು ನಾನು ಹೇಳೋಕೆ ಇಷ್ಟಪಡ್ತೀನಿ, ಯಾರಿಗಾದ್ರೂ ಮೊಳಕಾಲು ನೋವು ಜಾಸ್ತಿ ಇತ್ತಂದರೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿರಿ. ಮಾಡಂಗಿದ್ರೆ ಸ್ವಲ್ಪನೇ ಮಾಡಿರಿ, ಜಾಸ್ತಿ 10 ಮಿನಿಟ್ಸು 15 ಮಿನಿಟ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸ್ವಲ್ಪ ಪೇನ್ ಅನ್ನಿಸ್ತೈತಿ ಮೊಳಕಾಲು. ಆಮೇಲೆ ಕೆಲವೊಬ್ರಿಗೆ ವಾಕಿಂಗ್ ಮಾಡಿದ್ರು ಕಾಲು ನೋವು ಆಗ್ತಿರ್ತಾವಲ್ಲ, ಅಂಥವ್ರು ಮನೆಯಲ್ಲೇ ಇದನ್ನು ಮಾಡ್ಬೋದು. ಒಂದು 5 ಮಿನಿಟ್ಸು 10 ಮಿನಿಟ್ಸು ಯಾವಾಗೆಲ್ಲ ಫ್ರೀ ಇರ್ತೀರಿ ಅವಾಗೆಲ್ಲ ಮಾಡ್ಬೋದು. ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಓನ್ ಎಕ್ಸ್ಪೀರಿಯೆನ್ಸ್, ನಾನು ಬಿದ್ದಿದ್ದೆ ಒಂದು ಸಲ ಲಾಕ್ಡೌನ್ ಟೈಮಲ್ಲಿ. ಅದು MRI ಸ್ಕ್ಯಾನ್ ಮಾಡಿಸಂತ ಹೇಳಿದರು. ಆಮೇಲೆ ಎಷ್ಟೆಲ್ಲ ತೋರಿಸಿದ್ವಿ, ಕಡಿಮೆ ಆಗಲಿಲ್ಲ. ಒಂದು 3 ತಿಂಗಳವರೆಗೂ ಸಿಕ್ಕಾಪಟ್ಟೆ ಪೇನ್ ಇತ್ತು. ಆಮೇಲೆ ಗೌಂಟಿ ಔಷಧಿ ಅಂತ ಕೊಡ್ತಾರೆ ಉತ್ತರ ಕರ್ನಾಟಕ ಸೈಡು, ಇದು ಆಡಿನ ಹಾಲೊಳಗೆಲ್ಲ ತೊಗೊಳಕ್ಕೆ. ಸೊ ಅದೆಲ್ಲ ತೊಗೊಂಡಿದ್ದೆ, ಆಮೇಲೆ ಕಡಿಮೆ ಆಯಿತು. ಅದಾದಮೇಲೆ ಪೇನೇ ಇರಲಿಲ್ಲ ನನಗೆ, ಒಂದು 3 ವರ್ಷ ಪೇನ್ ಇರಲಿಲ್ಲ. ಸೊ ಇದು ಯಾವಾಗ ಮಾಡಿದೆ ಅಲ್ಲ, ಮತ್ತು ನಾನು ಮೊಳಕಾಲು ನಡೆಯೋಕ್ಕೆ ಬರಲಿಲ್ಲ. ಸೊ ಅವಾಗ ಅನ್ನಿಸ್ತು ನನಗೆ, ಮೊಳಕಾಲು ನೋವು ಇದ್ದವ್ರಿಗೆ ಇದು ಬೆಟರ್ ಅಲ್ಲ ಅಂತ ಅನ್ನಿಸ್ತು. ಮಾಡಂಗಿದ್ರೆ ಸ್ವಲ್ಪ ಮಾಡ್ಬೋದು ಅಷ್ಟೇ, ಜಾಸ್ತಿ ಪ್ರೆಷರ್ ಹಾಕೇನೋ ಮಾಡೋಕ್ಕೆ ಹೋಗ್ಬೇಡ್ರಿ ಅಷ್ಟೇ, ಮತ್ತೇನೂ ಇಲ್ಲ. ಸೊ ಇದು ನಾನು ಮಾಡಬೇಕಾದ್ರೆ ಒಂದು ಸಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ. ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಬೈ ಮಾಡಿರಿ. ಭಾಳ ಯೂಸ್ಫುಲ್ ಆಗ್ತೈತಿ. ಹೊರಗಡೆ ಹೋಗೋಕ್ಕಾಗಲ್ಲಪ್ಪ ನಮ್ಗೆ ಅನ್ನೋರು ಮನೆಯಲ್ಲೇ ಈ ರೀತಿ ವರ್ಕೌಟ್ ಥರ ಮಾಡ್ಕೋಬೋದು, ಸಿಂಪಲ್ ವರ್ಕೌಟ್ ಥರ. ಇದ್ರ ಪ್ರೈಸು ಭಾಳ ಕಡಿಮೆ ಐತಿ, ನಾನು ಮೆನ್ಷನ್ ಮಾಡಿರ್ತೀನಿ ಅಂತ ಪ್ರೈಸು. ಮತ್ತು ಇದು ಫೋಟೋ ಸಮೇತ ನಿಮ್ಗೆ ಹಾಕಿರ್ತೀನಿ, ಇಲ್ಲೇ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ತೈತಿ ಇದರ ಒಂದು ಪ್ರಾಡಕ್ಟ್ ಲಿಂಕ್. ನೀವು ಎಲ್ಲ ಪಾತ್ರೆ ತೊಳೆದು ಗ್ಯಾಸ್ ಕಟ್ಟಿ ಎಲ್ಲ ನೀಟಾಗಿ ಒರೆಸಿಟ್ಟಿನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೈತಿ, ಇದು ಸೋಸಿ ಇಡಬೇಕು ಫ್ರಿಜ್ನಾಗ. ಇದು ಪಾತ್ರೆ ತೊಳಿಬೇಕಾದ್ರೆ ವಿಡಿಯೋ ಮಾಡಲಿಲ್ಲ, ನನಗೆ ಅದೇನೂ ಗೊತ್ತಿಲ್ಲ. ಪಾತ್ರೆ ತೊಳೆಯೋದು, ಕಸ ಹೊಡೆಯೋದು ಎಲ್ಲ ಹೆಣ್ಮಕ್ಳು ಮಾಡೋ ಕೆಲಸನ. ಅದೇನಪ್ಪ ಇನ್ ಡೀಟೇಲ್ ಆಗಿ ಕಂಪ್ಲೀಟಾಗಿ ತೋರಿಸೋದ ಅಂತ ನಾನು ತೋರಿಸೋಕೆ ಹೋಗಲಿಲ್ಲ. ಸೊ ಹಂಗೆ ಎಲ್ಲ ಪಟ ಅಂತ ಕೆಲಸ ಮುಗಿಸ್ಬಿಟ್ಟೆ. ಬೆಳಗ್ಗೆಯಿಂದ ಪಾತ್ರೆ ತಿಕ್ಕಿರಲಿಲ್ಲ, ಹಂಗಾಗಿ. ಸೊ ನೋಡ್ಬೋದು, ಇವೆಲ್ಲ ಈಗ ಜೋಡಿಸ್ಬೇಕು. ತೊಳೆದಿಟ್ಟ ಮ್ಯಾಗ ಅದೊಂದು ಟಾಸ್ಕ್. ಇವೆಲ್ಲ ಜೋಡಿಸಿ ಸದ್ದ ಆ ಜಾಗಕ್ಕೆ ಇಟ್ಟನೆ ಅಂದ್ರೆ ಅರ್ಥ ಕೆಲಸ ಮುಗಿದಂಗೆ. ನಿನ್ನೆ ದಿನ ನಾನು ಕಂಪ್ಲೀಟಾಗಿ ವ್ಲಾಗ್ ಶೂಟ್ ಮಾಡೋಕ್ಕಾಗಲಿಲ್ಲ, ಅರ್ಜೆಂಟಾಗಿ ಹಂಗೆ ಸ್ವಲ್ಪ ಹೊರಗಡೆ ಹೋಗ್ಬೇಕಾಯ್ತು. ಸೊ ಹಂಗಾಗಿ ಮಾರ್ನಿಂಗ್ ನಾನು ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ನೋಡ್ಬೋದು ಮಾರ್ನಿಂಗ್ ವೆದರ್ ಹೆಂಗೈತೆ ಅಂತೇಳಿ. ಸೊ ಹಂಗೆ ಒಂದು ಸ್ವಲ್ಪ ಹೋಗಿ ವಾಕಿಂಗು ಮೆಡಿಟೇಷನ್ ಎಲ್ಲ ಹೊರಗಡೆ ಮುಗಿಸ್ಕೊಂಡು ಬಂದು ಹಸ್ಬೆಂಡಿಗೆ ನಾನು ಇದು ಲಂಚ್ ಬಾಕ್ಸ್ಗೆ ಇವತ್ತು ಬೇಸನ್ ಚೀಲ ಮಾಡತ್ತಿದ್ದೆ. ಇದು ವೆಜಿಟೇರಿಯನ್ಸ್ಗೆ ವೆಜ್ ಆಮ್ಲೆಟ್ ಅಂತಲೇ ಹೇಳ್ಬೋದು. ಒಳ್ಳೆ ಪ್ರೋಟೀನು ಸಿಗ್ತೈತಿ, ಅದ್ರ ಜೊತೆಗೆ ನಮ್ಗೆ ಒಳ್ಳೆ ರುಚಿನೇ ಇರ್ತೈತಿ. ಮಕ್ಳಿಗೂ ಇಷ್ಟ ಆಗ್ತೈತಿ. ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ, ಒಂದು ಸಲ ಟ್ರೈ ಮಾಡ್ಬೋದು ನೀವು. ನಾನು ಕಡಲೆ ಹಿಟ್ಟು ಆಮೇಲೆ ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಸ್ವಲ್ಪ ಜೀರಿಗೆ ಬೇಕಂದ್ರೆ ಹಾಕ್ಕೊಳ್ಬೋದು, ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ಹಾಕ್ಬೇಡ್ರಿ. ನಿಮ್ಗೆ ಬೇಕು ಅನ್ಸಿದ್ರೆ ಹಾಕೋರಿ. ನಾನಂತರೂ ಸೋಡಾ ಎಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಇಷ್ಟನ್ನು ಹಾಕಿ ಚೆಂದಾಗ ನೀರು ಹಾಕಿ ಮಿಕ್ಸ್ ಮಾಡಿ ದೋಸೆ ಥರ ಹಾಕಿದ್ರೆ ಆಯಿತು. ಇದ್ರ ಜೊತೆಗೆ ಯಾವುದೂ ಹಿಟ್ಟು ಮಿಕ್ಸ್ ಮಾಡಿಲ್ಲ ನಾನು, ಬರೀ ಕಡಲೆ ಹಿಟ್ಟು ಅಷ್ಟೇ. ನೋಡಿರಿ ಕೈ ಹೆಂಗೆ ಸುಟ್ಕೊಂಡಿನಿ ಅಂತೇಳಿ. ಸೊ ಕೈ ಭಾಳ ಸುಟ್ಕೊತೀನಿ ನಾನು. ಅಂದ್ರೆ ಗ್ಯಾಸ್ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಪಾತ್ರೆ ಅಡುಗೆ ಮಾಡೋಕ್ಕೆ ಪಾತ್ರೆ ಇಟ್ಟಿರ್ತೀನಿ,
ಅದ್ರ ಜೊತೆಗೆ ನಾನು ಗ್ಯಾಸನ್ನು ಕ್ಲೀನ್ ಮಾಡ್ತಿರ್ತೀನಿ. ಒಂದೊಂದು ಸಲ ರೊಟ್ಟಿ ಹಂಚು ಹತ್ತಿರ್ತೈತಿ ಹಿಂಗೆ. ಆಮೇಲೆ ಜೀರಿಗೆ ಮತ್ತು ಅಜ್ವಾನ 2 ಹಾಕೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳಿದೆ. ಒನ್ಸ್ ನೀವು ಟ್ರೈ ಮಾಡಿರಿ. ಇದ್ರ ಕಂಪ್ಲೀಟ್ ರೆಸಿಪಿ ನಾನು ಒಂದು 2-3 ಸಲ ಶೇರ್ ಮಾಡೀನಿ. ಮತ್ತೊಂದು ಸಲ ಮಾಡತ್ತಿದ್ನಲ್ಲ, ಹಂಗೆ ಕಂಪ್ಲೀಟ್ ಶೇರ್ ಮಾಡಿದ್ರಾಯಿತು ಅಂಥೇಳಿ ವಿಡಿಯೋ ಲೆಂದಿ ಆದ್ರೂ ಪರವಾಗಿಲ್ಲ ಅಂತ ಶೇರ್ ಮಾಡತ್ತೀನಿ. ಆಮೇಲೆ ಅರಿಶಿಣ ಹಾಕಲೇಬೇಕು ಅಂತ ಎಲ್ಲ ಸ್ಕಿಪ್ ಮಾಡ್ಬೋದು. ನಿಮಗೆ ಬೇಕು ಅನಿಸಿದ್ರೆ 1-2 ಚಿಟಿಕೆ ಅರಿಶಿಣ ಹಾಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ನಾನಿಲ್ಲಿ ಬೀಟರ್ ತೊಗೊಂಡು ಇದೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ, ಇದರಿಂದನಾದರೂ ಮಿಕ್ಸ್ ಮಾಡ್ಬೋದು, ಹಿಟ್ಟು ಕಲಿಸ್ಬೋದು, ಇಲ್ಲ ಕೈಯಿಂದನಾದರೂ ಕಲಿಸ್ಬೋದು. ಬಟ್ ಸ್ವಲ್ಪನೂ ಗಂಟು ಇರಬಾರ್ದು ಅಷ್ಟೆ. ಸೊ ಗಂಟಿತ್ತಂದ್ರೆ ದೋಸೆ ಥರ ಏನು ಹಾಕ್ತೀವಲ್ಲ ಅವಾಗ ಒಂಥರ ಚಲೋ ಅನಿಸೋದಿಲ್ಲ. ನೈಸಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ವಿ ನೀಟಾಗಿ ಅಂತಂದ್ರೆ ಮಸ್ತ್ ಬರ್ತಾವೆ ನಿಜವಾಗ್ಲೂ. ಯಾವುದೇ ಹಿಟ್ಟು ಹಾಕ್ಬೇಕಂತ ಇಲ್ಲ, ಕಡಲೆ ಹಿಟ್ಟು ಒಂದೇ ಸಾಕು. ಸೊ ಇದು ಬ್ರೇಕ್ಫಾಸ್ಟಿಗೂ ಮಾಡ್ಬೋದು, ಲಂಚ್ ಬಾಕ್ಸ್ಗೂ ನೀವು ಮಾಡ್ಬೋದು. ಇದ್ರ ಜೊತೆಗೆ ನೀವು ಬೇರೆ ಕ್ಯಾರೆಟು ಅದೆಲ್ಲ ಹಾಕ್ತೀನಿ ಅಂದರೂ ಹಾಕ್ಬೋದು. ಬಟ್ ನಿಮಗೆ ಪರ್ಫೆಕ್ಟಾಗಿ ಬೇಸನ್ ಚೀಲ ಟೇಸ್ಟ್ ಬೇಕಂದ್ರೆ ಏನೂ ಹಾಕಬೇಡ್ರಿ. ನಾನು ಎಷ್ಟು ಹಾಕಿನಲ್ಲ ಇಷ್ಟೇ ಐಟಮ್ಸ್ ಹಾಕಿ ನೀವು ಅಡುಗೆ ಈ ಒಂದು ರೆಸಿಪಿನ ಮಾಡ್ಬೋದು. ಕ್ವಿಕ್ಕಾಗಿ ನಮಗೆ ಇವತ್ತು ಲೇಟಾಗಿ ಎದ್ವಪ್ಪ, ಏನೂ ಮಾಡೋಕ್ಕೆ ತಲೆ ಓಡಲ್ಲ ಅಂದಾಗ ಈ ರೆಸಿಪಿ ಭಾಳ ಯೂಸ್ಫುಲ್ ಆಗ್ತೈತಿ. ಸೇವ್ ಮಾಡಿನೂ ಇಟ್ಕೋರಿ, ಟ್ರೈ ಮಾಡಿರಿ. ಓಕೆ, ಈಗ ನಾನು ಇದು ಇಟ್ಟು ಚೆಂದಾಗ ಎಲ್ಲ ಕಲಸೀನಿ. ಒಂದು 15 ಮಿನಿಟ್ಸ್ ಹಂಗೆ ನಾನು ರೆಸ್ಟಿಗೆ ಬಿಟ್ಟಿದ್ದೆ. ಯಾಕಂದ್ರೆ ಇಮಿಡಿಯೇಟ್ಲಿ ಏನು ಹಾಕಲಿಲ್ಲ, ಸ್ವಲ್ಪ ಟೈಮ್ ಇತ್ತು. ಹಂಗಾಗಿ ನಾನು ಒಂದು 10-15 ನಿಮಿಷ ಬಿಟ್ಟು ಹಾಕಿದೆ. ಸೊ ನಿಮ್ಗೆ ಟೈಮ್ ಇಲ್ಲ ಅಂದರೆ ಇಮಿಡಿಯೇಟ್ಲಿ ನೀವು ಮಾಡ್ಕೋಬೋದು. ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿದ್ರೆ ಆಗ್ತದೆ. ನಾನು ದೋಸೆ ಹಂಚಿಗೆ ಸ್ವಲ್ಪ ನೀರು ಚಿಮ್ಮಿಸಿ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಎಲ್ಲ ಒರೆಸಿ ಈಗ ನಾನು ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಅಪ್ಲೈ ಮಾಡತ್ತೀನಿ. ಇದು ದೋಸೆ ಥರ ಪೂರ್ತಿ ನಾವು ಸ್ಪ್ರೆಡ್ ಮಾಡಬೇಕಾಗಿಲ್ಲ, ಜಸ್ಟ್ ಹಾಕಿ ಒಂದು ರೌಂಡ್ ಸ್ಪ್ರೆಡ್ ಮಾಡಿದ್ರೆ ಸಾಕು. ಇಷ್ಟು ನೀಟಾಗಿ ಎದ್ದೇಳ್ತೈತಿ, ನೋಡ್ಬೋದ್ರಿ ದೋಸೆ. ಸೊ ನೀವು ಖಂಡಿತ ಟ್ರೈ ಮಾಡಿ. ಇವತ್ತಿನ ವ್ಲಾಗ್, ಸಿಂಪಲ್ ವ್ಲಾಗ್ ಹೆಂಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಖಂಡಿತ ಶೇರ್ ಮಾಡಿರಿ. ಸಿಗೋಣಂತ ಮುಂದಿನ ಒಂದು ವ್ಲಾಗ್ನಾಗ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರ್ರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.